ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಿನ್ನೆಯಿಂದ ನಮ್ಮ ಶಾಸಕರಾದ ಶ್ರೀ ಟಿ ವಿಜಯಚಂದ್ರ ಸಾಹೇಬರು ಡಸ್ಟ್ಬಿನ್ ಪ್ರತಿ ವಾರ್ಡ್ಗೂ ಡಸ್ಟ್ಬಿನ್ ನೆನ್ನೆ ಉದ್ಘಾಟನೆ ಮಾಡಿದ್ದೀವಿ. ಪ್ರತಿ ವಾರ್ಡ್ಗೂ 31 ವಾರ್ಡ್ಗೂ ನಾವು ಡಸ್ಟ್ಬಿನ್ ಸ್ಟಾರ್ಟ್ ಮಾಡಿದ್ದೀವಿ ಕೊಡೋದು. ಇವತ್ತು ನಿನ್ನೆಯಿಂದ ವಾರ್ಡ್ ನಂಬರ್ 1 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವಾರ್ಡ್ ಕೊಡ್ತೀವಿ. ಆಮೇಲೆ ಏನಂದ್ರೆ ಫಸ್ಟ್ ನಾವು ಸ್ವಚ್ಛತೆ ಕ್ಲೀನ್ ಇರಬೇಕು. ನಮ್ಮ ಸಿಟಿ ಕ್ಲೀನ್ ಇರ್ಬೇಕಂದ್ರೆ ನಾವು ಕ್ಲೀನ್ ಇರ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಜನರು ಸಹಕಾರ ಕೊಡ್ಬೇಕು. ಇವಾಗ ನಾವು ಡಸ್ಟ್ಬಿನ್ ಕೊಡ್ತಾ ಇದ್ದೀವಿ. ಡಸ್ಟ್ಬಿನ್ ಇಂದ ಯಾರು ಡಸ್ಟ್ಬಿನ್ ಅಲ್ಲೇ ಹಸಿ ಕಸ ಒಣ ಕಸ ಡಸ್ಟ್ಬಿನ್ ನಲ್ಲಿ ಆಗ್ಬೇಕು. ಆಮೇಲೆ ನಮ್ ಗಾಡಿ ಬರುತ್ತೆ. ನಾವು ಮೊನ್ನೆ 3-4 ಗಾಡಿ ಬಂದವೆ, ಹೊಸ ಗಾಡಿ. ಇನ್ನೂ 3-4 ಗಾಡಿ ಬರ್ತಾ ಇದ್ದಾವೆ. ಗಾಡಿ ಇರ್ಲಿಲ್ಲ, ಇವಾಗ ಗಾಡಿ ತಗೊಂಡಿದ್ದು ನಾವು ನಗರಸಭೆಯಿಂದ. ಇನ್ನೂ ಗಾಡಿ ಬರ್ತಾ ಇತ್ತೆ. 2 ದಿನಕ್ಕೆ ಒಂದ್ಸತಿ ಗಾಡಿ ಬರುತ್ತೆ. ನಾನು ಎಲ್ಲಾರ್ಗು ನಮ್ಮ ನಗರದ್ದೆಲ್ಲ ಎಲ್ಲಾರ್ಗು ನಾನು ಮನವಿ ಮಾಡ್ತೀನಿ, ಕಸ ಎಲ್ಲೂ ಆಚೆ ಆಗ್ಬೇಡಿ. ಮೊನ್ನೆ ಡಸ್ಟ್ಬಿನ್ ಕೊಡ್ತೀನಿ, ಅದ್ರಲ್ಲೇ ನೀವು ಹಾಕೋಬೇಕು. ನಮ್ ಗಾಡಿ ಬರುತ್ತೆ. ಆಚೆ ಎಲ್ಲೂ ನೀವು ಹಾಕಿ ಕಸ ಎಲ್ಲಾದ್ರೂ ನೀವು ಆಚೆ ನೀವು ಹಾಕಿದ್ರೆ ನಮ್ ನಗರಸಭೆಯಿಂದ ನಾವು ಕ್ರಮ ತಗೊಂತೀವಿ, ಫೈನ್ ಹಾಕ್ತಿವಿ ಇತ್ತು. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಗಾಡಿಗಳು ಕೊರತೆ ಇತ್ತು ಹಿಂದೆ. ಇವಾಗ ನಾವು ಅದೇ ಹೇಳ್ತಾರೆ ನೋಡಿ, ಇವಾಗ ಹೊಸ ಗಾಡಿ ಬಂದೈತೆ. ಹೊಸ ಗಾಡಿ ಇದೇ ವಾರ್ಡ್ ನಂಬರ್ 1, 2 ನಾವು ಬಿಡ್ತಾ ಇದ್ದೀವಿ. ಇದೇ ಹೊಸ ಗಾಡಿ. ಆಮೇಲೆ ಒಂದ್ ಆಟೋ ಬಂದೈತೆ. ಇವಾಗ ಒಂದ್ ಟ್ರ್ಯಾಕ್ಟರ್ ಬರ್ತಾ ಐತೆ. ಒಂದ್ ದೊಡ್ಡ ಕಾಂಪ್ಯಾಕ್ಟರ್ ಬಂದೈತೆ. ನೆನ್ನೆ ಸಾಯಂಕಾಲ ನಮ್ಗೆ UGD ಡಿಸೆಂಟಿಂಗ್ ಮಿಷಿನ್ ನೆನ್ನೆ ಸಾಯಂಕಾಲ ಬಂತು. ನನ್ನ 6-7 ಗಂಟೆಗೆ ಬಂತು. ಆಮೇಲೆ ಒಂದ್ ಇಟಾಚಿ ಬರ್ತಾ ಐತೆ. ಇವಾಗ ಹೊಸ ಗಾಡಿ ಐತೆ. ಗಾಡಿ ಕಂಪ್ಲೇಂಟ್ ಇತ್ತು, ಇವಾಗ ಹೊಸ ಗಾಡಿ ನಾವು ತಂದಿದ್ವಿ. ಎಲ್ಲ ವಾರ್ಡ್ ಹೋಗ್ತೇವೆ. ಗಾಡಿ ಹೋಗಿ ಕಸ ಇದ್ರಲ್ಲೇ ಆಗ್ಬೇಕು. ಮೊದ್ಲು ಕಂಪ್ಲೇಂಟ್ ಇತ್ತು, ಇವಾಗ ನಾವು ಸರಿಪಡಿಸಿದೀವಿ. ಎಲ್ಲರೂ ಕಸ ಗಾಡಿಯಲ್ಲೇ ಹಾಕಿ. ಈಗ ಸಮಸ್ಯೆ ಬಗೆಹರಿಸಿದ್ರೆ ಡಸ್ಟ್ಬಿನ್ ಕೊಟ್ಟಿದ್ರೆ ಗಾಡಿ ಪ್ರತಿ ವಾರ್ಡ್ಗೂ 2 ದಿನಕ್ಕೋಸ್ಕರ ಬಿಡ್ತಿರ್ತಾರೆ. ಸಾರ್ವಜನಿಕರು ಯಾವ ರೀತಿ ಸಪೋರ್ಟ್ ಮಾಡ್ಬೇಕು? ಇಲ್ಲ, ಸಾರ್ವಜನಿಕರು ಸಪೋರ್ಟ್ ಮಾಡಿದ್ರೇನೆ, ಇಲ್ಲಾಂದ್ರೆ ಏನೂ ಆಗಲ್ಲ. ಇಲ್ಲ, ನಿಮ್ ಮಾತು ಮೀರಿ ಅವರು ಆ ಕೆಲಸ ಮಾಡಲ್ಲ. ರೋಡ್ ಸೈಡ್ ಎಲ್ಲ ಚಲ್ತೀವಿ ಅಂತಾರೆ. ಅಂತರ್ಗೆ ಏನ್ ಹೇಳಿ? ಏನ್ ಹೇಳ್ತೀವಿ ನಾವು, ನಗರಸಭೆಯಿಂದ ಅವ್ರಿಗೆ ಫೈನ್ ಮನೆಗೆ ಹೋಗಿ ಅವ್ರ ಮನೆ ಅಕ್ಕಪಕ್ಕ ಏನಾದ್ರು ಕಸ ಇದ್ರೆ ನಾವು ನಲ್ಲಿ ನೀರ್ ಕಟ್ ಮಾಡ್ತೀವಿ. ನಲ್ಲಿ ಕಲೆಕ್ಷನ್ ಕಟ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಫೈನ್ ಹಾಕ್ತಿವಿ ನಾವು. ನೋಡಿ, ಆತರ ನೀವ್ ಏನ್ ಹೇಳ್ತಿದ್ರ, ಡಸ್ಟ್ಬಿನ್ ಕಳ್ಸಿದೀವಿ, ವೆಹಿಕಲ್ ಕಳ್ಸಿದ್ರ ವಾರ್ಡ್ಗೆ ಅಂತ ಹೇಳ್ತೀರಾ. ಅವ್ರು ಸ್ವಚ್ಛದಾಗಿ ಇಟ್ಕೊಂಡಿಲ್ಲ, ರೋಡ್ ಸೈಡ್ ಎಸಿತಾರಂದ್ರೆ ಬರೀ ಮಾತಲ್ಲಿ ನಿಲ್ಬಾರ್ದು ಅಧ್ಯಕ್ಷ. ಇಲ್ಲ, ನೀರ್ ಕಟ್ ಮಾಡಿ ನೀವು ಆಕ್ಷನ್ ತಗೊಂಡು ಅವ್ರಿಗೆ ಫೈನ್ ಹಾಕಿದ್ರೆ ನಮ್ ಸಿಟಿನೂ ಕ್ಲೀನ್ ಅನ್ನಂಗ್ ಕಾಣುತ್ತೆ. ಅವಾಗ ನೋಡಿ, 100% ನಮ್ ಸಿಟಿ ಕ್ಲೀನ್ ಇರ್ಬೇಕಂದ್ರೆ ಬರೀ ನಗರಸಭೆಯವರಲ್ಲ, ಸಾರ್ವಜನಿಕರು ನಮ್ಗೆ ಸಹಕಾರ ಕೊಟ್ಟೇನೆ ಕ್ಲೀನ್ ಆಗೋದು. ಇಲ್ಲಾಂದ್ರೆ ಕ್ಲೀನ್ ಆಗಲ್ಲ ಅಲ್ವಾ? ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಈ ತರ ನಡ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ನಗರಸಭೆಯಿಂದ ಕಠಿಣ ಕ್ರಮ ನಾವು ತಗೊಂತೀವಿ.